ಬೆಳಪುವಿನಲ್ಲಿ 5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆ. ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದ ಬೆಳಪು ಗ್ರಾಮ ಪಂಚಾಯಿತಿಯ ಮುಕುಟಕ್ಕೆ ಮತ್ತೊಂದು ಗರಿಯೋ ಎಂಬಂತೆ 5.05 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲಾ ಕಟ್ಟಡಕ್ಕೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ. ಬೆಳಪುವಿನ ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜಿಗೆ ಹೆಚ್ಚುವರಿಯಾಗಿ ರಚಿಸಿದ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಮ್ಗೆ 2021-22ನೇ ಇಸವಿಯಲ್ಲಿ ಈ ಒಂದು ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಒಂದು ಮಂಜೂರಾತಿ ಆಗಿದೆ ಎಂಬ ವಿಚಾರ ಗೊತ್ತಾಯಿತು. ಆದರೆ ಈ ಕಾಲೇಜು ಎಲ್ಲಿ ಪ್ರಾರಂಭ ಮಾಡುವುದೆಂಬ ಜಿಜ್ಞಾಸೆ ಇತ್ತು. ಆ ದಿನ ಉಸ್ತುವಾರಿ ಸಚಿವರು, ಇಲ್ಲಿಯ ಶಾಸಕರಾದಂತಹ ವಿನಯ್ ಕುಮಾರ್ ಸೊರಕೆಯವರು ಇಲ್ಲಿ ಯೂನಿವರ್ಸಿಟಿ ಇದೆ, ಆದ್ದರಿಂದ ಪಲಿಮಾರಲ್ಲಿ ಈ ಶಾಲೆಯನ್ನು ಮಾಡುವುದು, ಕಾಲೇಜನ್ನು ಮಾಡುವುದು ಅಂತ ತೀರ್ಮಾನ ಮಾಡಿ ಪಲಿಮಾರಲ್ಲಿ ಈ ಕಾಲೇಜ್ ಮಾಡಬೇಕು ಅಂತ ಅಲ್ಲಿ ಹೊರಟಾಗ ನಾನು ಬಹಳಷ್ಟು ಬೇಡಿಕೊಂಡೆ, ಅಲ್ಲಿ ಮಾಡೋದು ಬೇಡ, ಬೆಳಪಲ್ಲಿ ಒಂದು ಎಜುಕೇಶನ್ ಹಬ್ ಮಾಡುವ, ಎಲ್ಲ ವಿದ್ಯಾರ್ಥಿಗಳು ಒಂದೇ ಕಡೆ ಬಂದ್ರೆ ಯಾವ ವಿದ್ಯಾಭ್ಯಾಸವನ್ನು ಏನು ಕಲಿಬೇಕು ಅದನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಸಿಗ್ತದೆ ಮತ್ತು ಒಬ್ಬರಿಗೊಬ್ಬರಿಗೆ ಸಂಬಂಧ ಬೆಳೀತದೆ ಎಂಬ ವಿಚಾರವನ್ನು ಹೇಳಿದಾಗ ಅದು ಸ್ವಲ್ಪ ತೊಡಕಾಗ್ತದೆ ಎಂಬ ವಿಚಾರವನ್ನು ತಿಳಿಸಿತ್ತು. ನಂತರ ಪಲಿಮಾರಲ್ಲಿ ಅದನ್ನು ಮಾಡುವುದಂತ ತೀರ್ಮಾನ ಆದಾಗ ಆ ಜಾಗದವರು ಕೋರ್ಟಿಗೆ ಹೋದ್ರು, ನಮಗೆ ಗುಂಪಿಗೆ ರೈಟ್ ಉಂಟದು, ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ದೇವರ ದಯೆ ಇದ್ರೆ ಯಾವ ರೀತಿ ಅದೊಂದು ಆ ಭೂಮಿಗೆ ಬರ್ತದೆ ಅಂತ ಹೇಳಿದ್ರೆ ಅದು ಆ ಅಂದಿನ ಪ್ರಿನ್ಸಿಪಾಲ್ ಕೂಡ ಬಹಳ ನಮ್ಗೆ ಸಹಕಾರ ಮಾಡಿದ್ದಾರೆ. ವಿನಯ್ ಕುಮಾರ್ ಸೊರಕೆಯವರು ಸಹಕಾರ ಮಾಡಿದ್ರು. ಇಲ್ಲಿ 5 ಎಕರೆ ಜಾಗವನ್ನು ನಾವು ತಕ್ಷಣ ಅವರು ಯಾವಾಗ ಮನವಿ ಮಾಡಿದ್ರು ತಕ್ಷಣ 5 ಎಕರೆ ಜಾಗವನ್ನು ನಾವು ಪಂಚಾಯತ್ ನಿರ್ಣಯ ಮಾಡಿ ನಮ್ಮ ಈ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಲಿಕ್ಕೆ ಒದಗಿಸಿಕೊಟ್ಟೆವು. ಅತ್ಯುತ್ತಮ 10 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಯಿತು. ವಿದ್ಯಾರ್ಥಿಗಳಿಗೆ ಅಲ್ಲಿ ಬೆಳಪುವಿನಲ್ಲೇ ಈ ಒಂದು ಕಾಲೇಜ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆಯಿತು. ನಾವು ನಮ್ಮ ಉದ್ದೇಶ ಇಲ್ಲಿ ಮಣಿಪಾಲದಲ್ಲಿ ಡಿಪ್ಲೊಮಾ ಇದೆ, ಮಂಗಳೂರಲ್ಲಿ ಸರ್ಕಾರಿ ಡಿಪ್ಲೊಮಾ ಇದೆ. ಮಣಿಪಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಸೇರ್ಬೇಕಾಗಿದ್ರೆ ಅಲ್ಲಿ ಅದು ಖಾಸಗಿ ಸಂಸ್ಥೆಯಲ್ಲಿ 1 ಲಕ್ಷ ರೂಪಾಯಿ ಅಲ್ಲಿ ಫೀಸ್ ಇದೆ. ಆದರೆ ಇಲ್ಲಿ ಸೇರೋದಾದ್ರೆ 4,900 ಒಂದು ವರ್ಷಕ್ಕೆ. ಅದು ಕೂಡ ನಿಮಗೆ ಸ್ಕಾಲರ್ಶಿಪ್ ನಲ್ಲಿ ಹಿಂದುಳಿದ ಮಕ್ಕಳಿಗೆ, ದಲಿತ ಮಕ್ಕಳಿಗೆ ಮತ್ತು ಕಲಿಕೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿರುವವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದು ಸ್ಕಾಲರ್ಶಿಪ್ ನ ರೂಪದಲ್ಲಿ ಹಿಂದಕ್ಕೆ ಹೋಗ್ತದೆ. ತಮಗೆ ಉಚಿತ ಶಿಕ್ಷಣ ನೀಡಿದಾಗೆ ಆಗ್ತದೆ. ಇಲ್ಲಿ ಅತ್ಯಾಧುನಿಕವಾದಂತಹ 2 ಬ್ರಾಂಚ್ಗಳು ಇದೆ, ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಈ ಇನ್ನೂ 2 ಬ್ರಾಂಚ್ ಬೇಕು ಅಂತ ನಿನ್ನೆ ನಾವು ಸಚಿವರಿಗೆ ಮನವಿ ಮಾಡಿದ್ದೇವೆ. ಇದು ಎಲ್ಲ ಲ್ಯಾಬ್ ಇದೆ. ನಾವು ಇನ್ಫೋಸಿಸ್ ಮೂಲಕ ಬೇಡಿಕೊಂಡಾಗ ರೋಟರಿ ಕ್ಲಬ್ನ ಸಹಕಾರದಿಂದ ಇನ್ಫೋಸಿಸ್ನವರು 106 ಕಂಪ್ಯೂಟರ್ ಅನ್ನು ನಮ್ಗೆ ಕೊಟ್ಟರು. ನಮಗೆ ಸೋಲಾರ್ ವ್ಯವಸ್ಥೆ ಬೇಕು ಅಂತ ಹೇಳಿದಾಗ ನಮಗೆ MRPL ನ ಸಹಕಾರದಿಂದ ಸೋಲಾರ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ಶುದ್ಧೀಕರಣ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ನಾವು ಜಿಲ್ಲಾ ಪಂಚಾಯತಿನಿಂದ ನಮ್ಮ ಪಂಚಾಯತ್ ಮುಖಾಂತರ ಶುದ್ಧೀಕರಣ ಘಟಕ ನೀರಿನ ಪ್ರಾರಂಭ ಮಾಡಿ ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದೇವೆ. ಲ್ಯಾಬ್ ಇದೆ, ಎಲ್ಲ ವ್ಯವಸ್ಥೆ ಕೂಡ ಇದೆ. ಇರತ್ತೊಂದು ಹೇಳಿದೆ, ಒಂದು ಹಾಸ್ಟೆಲ್ ಮತ್ತೆ ಅನೇಕ ಬೇಡಿಕೆಗಳನ್ನು ಪ್ರಾಂಶುಪಾಲರು ನೀಡಿದ್ರು. ನಾವು ನಿನ್ನೆ ಶಾಸಕರು ಬೆಂಗಳೂರಲ್ಲಿದ್ರು. ನಮ್ಮ ಉನ್ನತ ಈ ಭವಿಷ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ನಮ್ಮ ವಿದ್ಯಾರ್ಥಿಗಳಿಗೆ ಏನೆಲ್ಲ ಈ ಡಿಪ್ಲೊಮಾಗೆ ಅವಕಾಶ ಇದೆ ಅದನ್ನೆಲ್ಲ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಹಾಸ್ಟೆಲ್ ಅನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಅದು ಈ ವರ್ಷ ಕಷ್ಟ, ಬರುವ ವರ್ಷ ಮಾಡುವ, ಉಳಿದದನ್ನು ಮಾಡ್ತೇವೆ ಎಂಬ ಭರವಸೆಯನ್ನು ಅವರಿಗೆ ನೀಡಿದ್ದಾರೆ. ನೂತನ ಕೊಠಡಿಗಳನ್ನು ಉದ್ಘಾಟಿಸಿದ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ವಿದ್ಯಾರ್ಥಿಗಳಿಗೆ ತಾನು ಸೋತು ಗೆದ್ದ ಜೀವನ ಕಥೆಗಳನ್ನು ಹೇಳುವ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸಿದ್ದಾರೆ. ನಾನು 42 ವರ್ಷಗಳ ಹಿಂದೆ ಹೊರಗೂರಿಗೆ ನನ್ನ ಬದುಕನ್ನು ಕಟ್ಟಿಕೊಂಡು ಹೊರಟಾಗ ಕೇವಲ 1 ಜೊತೆ ಬಟ್ಟೆಯನ್ನು ನಾನು ಗೂಡನ್ನು ಬಿಟ್ಟಂತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇವೆ, ನಮ್ಮ ಗೆದ್ದ ಕಥೆಯನ್ನಲ್ಲ, ಸೋತ ಕಥೆಯನ್ನು ಹೇಳ್ತಾ ನಿಮ್ಮನ್ನು ಗೆಲುವಿನ ಕಡೆ ಮುಖ ಮಂಡಿಸಬೇಕು.
ಇವತ್ತು ತುಂಬ ಜನ ವಿದ್ಯಾರ್ಥಿಗಳು ಎಲ್ಲರೂ ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಡಿಪ್ರೆಷನ್ ಹೋಗ್ತೀವಿ. ನೋ, ನಾನು ಜಸ್ಟ್ ಪಾಸ್ ವಿದ್ಯಾರ್ಥಿನ. ಈ ದೇಹ ಪಂಚಭೂತಗಳ ಸಂಗಾತ, ಬದುಕು ಆಶೀರ್ವಾದಗಳ ಸಂತೆ, ಭವನೆಗಳ ಬಗ್ಗಡ, ಬೇರೆಗಳ ತವರು ಎಂದ ಮಾತನ್ನು ನಮ್ಮ ಪ್ರಾಜ್ಞರು ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಡೇವಿಡ್ ಹಾರ್ಟ್ಮ್ಯಾನ್ ಅಂತ ಚಿಂತಕ ದಾರ್ಶನಿಕ ಒಂದು ಕಡೆ ಹೇಳ್ತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಅಂಡ್ ಕಿಲ್ ದ ಡಿಸ್ಪೇರ್ ಅಂತ ಹೇಳಿ. ಅಂದರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು. ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು. ಒಳಗಿನ ಬೆಳಕು ಅದು ಹೊರಗಿನ ಯಾತ್ರೆಗಳ ಪ್ರೇರಕ ಆಗಬೇಕಂತೆ. ನೀವು ಈ ಬಹುಶಃ ಬಾಲ್ಯದ ತೊಟ್ಟಿಲು ಮತ್ತು ತಾರುಣ್ಯದ ಆರಂಭ ಎಲ್ಲಿ ಅಂತೇಳಿ ಶಾಲಾ, ಅದು ವಿಶೇಷವಾಗಿ ನೀವು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು. ಈ ಸಂದರ್ಭ ಕಾಲೇಜಿಗೆ ಸಂಬಂಧಿಸಿದ ಕರಪತ್ರವೊಂದನ್ನು ಅತಿಥಿಗಳು ಬಿಡುಗಡೆಗೊಳಿಸಿದ್ದು, ಆ ಬಳಿಕ ಕಾಲೇಜು ಮುಖೇನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಹಾಗೂ ಶಾಸಕ ಗುರ್ಮಿ ಸುರೇಶ್ ಶೆಟ್ಟಿ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಈ ಸಂದರ್ಭ ವೇದಿಕೆಯಲ್ಲಿ ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್, ಕಾಲೇಜು ಪ್ರಾಂಶುಪಾಲರು ಸಹಿತ ವಿವಿಧ ಇಲಾಖಾ ಪ್ರಮುಖರು ಹಾಜರಿದ್ದರು.